ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಗರಿಗರಿಯಾಗಿ ರುಚಿಯಾಗಿರುವಂಥ ನಿಪ್ಪಟ್ಟು ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಬಹಳ ರುಚಿಯಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಿಪ್ಪಟ್ಟು ಮಿಕ್ಸನ್ನ ನಾವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಜಸ್ಟ್ ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ತೋರಿಸ್ಕೊಡ್ತೀನಿ, ಹೇಗೆ ಸುಲಭವಾಗಿ ಮಾಡೋದು ಅಂತ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಾದರೆ ತಡ ಮಾಡದೆ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ ನಾನು 1 ಕಪ್ ಅಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಂಡ್ರೆ ಸಾಕು. ಇದು ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಯಲ್ಲಿ ಪಲ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕೋರ್ಸ್ ಪೌಡರ್ ಮಾಡ್ಕೋಬೇಕು, ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಬಾರ್ದು. ಒಂದು ಬೌಲ್ಗೆ ನಾನಿಲ್ಲಿ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸಾಮಾನ್ಯ ಅಂಗಡಿಯಲ್ಲಿ ಏನು ಸಿಗುತ್ತೋ ಅದೇ ಅಕ್ಕಿ ಹಿಟ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ, ತೊಳೆದು ನೆನೆಸಿರೋದಲ್ಲ ಇದು. 2 ಕಪ್ ಅಕ್ಕಿ ಹಿಟ್ಟಿಗೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ. ಇದು ತುಂಬ ಬಿಸಿ ಆಗಬೇಕು ಅಥವಾ ಬಣ್ಣ ಬದಲಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಹೀಗೆ ಮಾಡೋದ್ರಿಂದ ನಿಪ್ಪಟ್ಟು ಗರಿಗರಿಯಾಗಿ ಬರುತ್ತೆ ಹಾಗೂ ನಾವು ಈ ಮಿಕ್ಸನ್ನ ಸ್ಟೋರ್ ಮಾಡಿದಾಗ ಬಹಳ ಬೇಗ ಹಾಳಾಗೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಆಗಲೇ ಹುರಿದು ಕೋರ್ಸ್ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಹಾಕ್ಕೊಳ್ಬೇಕು. ನಂತರ ಅರ್ಧ ಕಪ್ಪಷ್ಟು ಹುರುಗಡ್ಲೆ ಅಂದರೆ ಪುಟಾಣಿ ಅದನ್ನು ಹಾಕ್ಕೊಳ್ಬೇಕು. ಪುಟಾಣಿ ಪುಡಿ ಕೂಡ ಆಮೇಲೆ ಸೇರಿಸ್ಕೊಳ್ತೀನಿ. ಹಾಗೂ 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೂ ಒಂದು ಸುಮಾರು 1/4 ಕಟ್ಟಷ್ಟು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಚ್ಚ ಖಾರದ ಪುಡಿ. ನಾನಿಲ್ಲಿ ಬ್ಯಾಡಿಗೆ ಹಾಗೂ ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ಆಗಿರುವಂಥ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪುಡಿನ ನಾವು ಫ್ರಿಡ್ಜಲ್ಲಿ ಸುಮಾರು 3 ತಿಂಗಳು ಇಟ್ಕೊಳ್ಬೋದು. ಬೇಕಾದಾಗ ಜಸ್ಟು ಎಣ್ಣೆ ಕಾಯಿಸ್ಕೊಂಡು ಅಥವಾ ಬೆಣ್ಣೆನ ಕಾಯಿಸ್ಕೊಂಡು ನೀರು ಬೆರೆಸಿ ನೆನೆಸ್ಕೊಂಡಾಗ ನಿಪ್ಪಟ್ಟು ಮಾಡ್ಕೋಬೋದು. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 1/4 ಕಪ್ ಅಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಪ್ಯಾನ್ಗೆ ಬೆಣ್ಣೆ ಹಾಕ್ಕೊಂಡ ತಕ್ಷಣ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಪ್ಯಾನ್ ಬಿಸಿಗೆ ಬೆಣ್ಣೆ ಕ್ಲೀನಾಗಿ ಕರಗುತ್ತೆ. ಬೆಣ್ಣೆ ಬದಲು ಎಣ್ಣೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ನಿಪ್ಪಟ್ಟು ಬಹಳ ಗರಿಗರಿಯಾಗಿ ಬರುತ್ತೆ ಹಾಗೂ ರುಚಿಯಾಗಿರುತ್ತೆ. ಬೇಕ್ರಿಯಲ್ಲೆಲ್ಲ ಡಾಲ್ಡಾ ವನಸ್ಪತಿ ಯೂಸ್ ಮಾಡ್ತಾರೆ. ನಾನಿಲ್ಲಿ ಆರೋಗ್ಯ ದೃಷ್ಟಿಯಿಂದ ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಂದ್ರೂ ಹಾಕೋಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ಚರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅವಶ್ಯಕತೆ ಇರೋ ಅಷ್ಟು ನೀರು ಮಾತ್ರ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಹದವಾಗಿರಬೇಕು ಹಿಟ್ಟು, ಆವಾಗಲೇ ನಮಗೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಕ್ಕೆ ಮಾಡಿದ್ರೂ ಸರಿಯಾಗಿ ಗರಿಗರಿಯಾಗಿ ಬರಲ್ಲ, ತುಂಬ ಗಟ್ಟಿಯಾದರೂ ಕಟಕಲ್ ಆಗಿಬಿಡತ್ತೆ. ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಇಲ್ಲಿ 1 ಕಪ್ ಅಷ್ಟು ನಾನು ಹುರುಗಡ್ಲೆ ಅಂದರೆ ಪುಟಾಣಿನ ಫೈನ್ ಪೌಡ್ರ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಹಳ ರುಚಿನೂ ಕೊಡುತ್ತೆ ಹಾಗೂ ತುಂಬ ಗರಿಗರಿಯಾಗಿರೋಕ್ಕೆ ಇದು ಒಂದು ಕಾರಣ. ಎಲ್ಲ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಕೈಯಿಂದನೇ ಕಲಿಸ್ಕೊಳ್ಳೋದು ಒಳ್ಳೆಯದು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ನೋಡಿ, ಈ ಥರ ಬೆರಳಿಟ್ರೆ ಹೀಗಾಗಬೇಕು. ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಅದು ಕಾಯ್ಲಿಕ್ಕೆ ಬಿಡೋಣ. ಅದು ಕಾಯೋಷ್ಟೊತ್ತಿಗೆ ನಿಪ್ಪಟ್ಟನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಬಟರ್ ಪೇಪರನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿಂಗ್ ಶೀಟ್ ಅಥವಾ ಪಾರ್ಚ್ಮೆಂಟ್ ಶೀಟ್ ಅಂತ ಏನು ಹೇಳ್ತೀವಿ. ಇದರಲ್ಲಿ ಮಾಡೋದ್ರಿಂದ ಕೈಗೆ ಅಂಟೋದಿಲ್ಲ, ಕ್ಲೀನಾಗಿ ಬರುತ್ತೆ. ಹಾಗಾಗಿ ಅಷ್ಟೇ. ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಮೇಲೂ ನಾವು ಎಣ್ಣೆನ ಸವರ್ಕೊಂಡು ತಟ್ಕೊಳ್ಬೋದು. ನಿಪ್ಪಟ್ಟು ತಟ್ಟೋದು ಏನು ದೊಡ್ಡ ವಿಷಯ ಅಲ್ಲ, ಬಟ್ ಬ್ಯಾಚುಲರ್ಸ್ಗಾಗಲಿ ಹೊಸದಾಗಿ ಮದುವೆ ಆಗಿರೋರಿಗೆ ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನೊಂದು ಈಸಿ ಮೆಥಡನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಡೀಟೇಲಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಉಂಡೆನ ತೊಗೊಂಡು ಬಟರ್ ಪೇಪರ್ಗೆ ಎಣ್ಣೆ ಸವರಿ ತಟ್ಕೊಳ್ಬೋದು. ಅದ್ರ ಮೇಲೆ ಇನ್ನೊಂದು ಶೀಟ್ ಇಟ್ಬಿಟ್ಟು ನಾವು ಹೋಳಿಗೆನ ಹೇಗೆ ಸ್ಪ್ರೆಡ್ ಮಾಡ್ತೀವೋ ಹಾಗೂ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಒಂದು ಕಪ್ ಹಿಂಭಾಗದಿಂದ ಹೀಗೆ ಹುಚ್ಕೊಳ್ತಾ ಇದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗಿಬಿಡತ್ತೆ. ಈವನ್ ಸೈಜ್ ನಿಪ್ಪಟ್ಟು ಬರಬೇಕು ಅಂತಂದರೆ
ಕಟೋರಿ ಅಥವಾ ಒಂದು ಕಪ್ಪಿಂದ ಹೀಗೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಏನಿದೆಯೋ ಅದೆಲ್ಲ ತೆಗೆದ್ರೆ ಎಲ್ಲ ಒಂದೇ ಸೈಜಲ್ಲಿ ನಿಪ್ಪಟ್ಟುಗಳನ್ನು ಮಾಡ್ಕೊಳ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಚಪಾತಿ ಅಥವಾ ಪೂರಿ ಪ್ರೆಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೂಡ ನಾವು ಬಟರ್ ಪೇಪರನ್ನು ಇಟ್ಟು ಪ್ರೆಸ್ ಮಾಡಿನೂ ಮಾಡ್ಬೋದು. ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದು ಸಣ್ಣ ಪೀಸ್ ಹಾಕಿ ತಕ್ಷಣ ಮೇಲೆದ್ರೆ ಅದು ಎಣ್ಣೆ ಹದವಾಗಿ ಕಾದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟು ಕಾಯೋ ತನಕ ಹೈ ಫ್ಲೇಮಲ್ಲಿ ಇರಬೇಕು. ನಾವು ನಿಪ್ಪಟ್ಟು ಯಾವಾಗ ಬಿಡ್ಲಿಕ್ಕೆ ಶುರು ಮಾಡ್ತೀವೋ ಅವಾಗ ಫ್ಲೇಮನ್ನ ಮೀಡಿಯಮ್ಗೆ ಇಟ್ಕೊಳ್ಳಿ, ಲೋಲಿ ಇಟ್ಕೋಬೇಡಿ. ಇವೆಲ್ಲ ಇಂಪಾರ್ಟೆಂಟ್ ಟಿಪ್. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರೆದಾಗ ಮೇಲ್ಗಡೆ ಬಣ್ಣ ಬದಲಾಗುತ್ತೆ, ಒಳಗಡೆ ಸರಿಯಾಗಿ ಬೆಂದಿರೆಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ. ಲೋ ಫ್ಲೇಮಲ್ಲಿ ಕೂಡ ಬೇಯಿಸ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ, ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟ್ ಒಂದು 30 ಸೆಕೆಂಡ್ಸ್ ಫ್ಲೇಮ್ನ ಲೋ ಮಾಡಿ, ಆವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಹದವಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ ಮುಖ್ಯ, ನಿಪ್ಪಟ್ಟು ಗರ್ಗರಿಯಾಗಿ ಬರಬೇಕು ಅಂತಂದರೆ. ಆಮೇಲೆ ನಿಪ್ಪಟ್ಟನ್ನು ಸ್ಟೋರ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಚೆನ್ನಾಗಿ ತಣ್ಣಕ್ಕಾಗಬೇಕು ನಿಪ್ಪಟ್ಟು. ಆಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ಸುಮಾರು 10ರಿಂದ 15 ದಿವಸ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ನಿಪ್ಪಟ್ಟನ್ನು ನಾನು ಇನ್ನೂ ತೆಳ್ಳಗೆ ಕೂಡ ನೆಕ್ಸ್ಟ್ ಬ್ಯಾಚಲ್ಲಿ ತಟ್ಟಿ ತೋರಿಸ್ತೀನಿ. ಇದು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇದೆ ನೋಡಿ. ಈ ರೀತಿ ಬಣ್ಣ ಬದಲಾಗೋ ತನಕ ಕರೆದು ತಕ್ಕೋಬೇಕಾಗತ್ತೆ. ನಾವು ಎಣ್ಣೆಯಲ್ಲಿ ಕರೆದಾಗ ಹುರುಗಡ್ಲೆ ಸ್ವಲ್ಪ ಎಳ್ಳು ಎಲ್ಲ ಎಣ್ಣೆಯಲ್ಲಿ ಇರುತ್ತಲ್ಲ, ಈ ರೀತಿ ಜಾಲರಲ್ಲಿ ತೆಗೆದು ಎಣ್ಣೆನ ಕ್ಲೀನ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಇವಾಗ ಇನ್ನೂ ತೆಳ್ಳಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟರ್ ಪೇಪರ್ಗೆ ಈ ರೀತಿ ಎಷ್ಟು ತೆಳ್ಳಕ್ಕೆ ಬೇಕಾದರೂ ತಟ್ಕೋಬೋದು. ನಮ್ಮದು ಕನ್ಸಿಸ್ಟೆನ್ಸಿ ಹಿಟ್ಟಿಂದು ಸರಿಯಾಗಿದ್ದರೆ ನೋಡಿ ಎಷ್ಟು ತೆಳ್ಳಕ್ಕೆ ಪೇಪರ್ ಥರ ಇದೆ. ಡೈರೆಕ್ಟಾಗಿ ನಾವು ಹಾಗೆ ಎಣ್ಣೆಗೆ ಬಿಡ್ಬೋದು, ಇಲ್ಲ ಜಾಲ್ರಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಡ್ಬೋದು, ಎಣ್ಣೆ ಕೈಗೆ ತಾಕಬಾರ್ದು ಅಂತಂದರೆ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದು ತೆಳ್ಳಕ್ಕೆ ಮಾಡ್ಕೊಂಡಿರೋ ನಿಪ್ಪಟ್ಟು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೀವು ಎಲ್ಲ ಇದೇ ಟಿಪ್ಸನ್ನು ಫಾಲೋ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ಯಾವುದಾದ್ರೂ ಈ ರೀತಿ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.